ವೆಲ್ಕಮ್ ಮೈ ಆಲ್ ಬ್ಯೂಟಿಫುಲ್ ಸೋಲ್ಸ್, ಎಸ್ ಆರ್ ನೋ. ಓಕೆ, ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮಗೆ ಇರುವಂತಹ ಒಂದು ಕ್ವಶನ್, ಅವರು ವಾಪಸ್ ಬರೋದಾಗಿರ್ಬೋದು, ಅವರು ನಿಮ್ಮ ಸೋಲ್ಮೇಟ ಅಲ್ಲ ಅನ್ನೋದಾಗಿರ್ಬೋದು. ಓಕೆನಾ, ಅವರು ನಿಮಗೆ ಮೋಸ ಮಾಡ್ತಿದ್ದಾರಾ ಅಂತ ಆಗಿರ್ಬೋದು, ಅಥವಾ ಮೋಸ ಮಾಡ್ತಿಲ್ಲ ಅಂತ ಆಗಿರ್ಬೋದು. ಓಕೆನಾ, ಯಾವುದಾದ್ರೂ ಒಂದು ಪ್ರಶ್ನೆ ಅನ್ಕೊಳ್ಳಿ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ. ಟ್ಯಾರೋಟ್ ಇವತ್ತು ಏನು ಹೇಳುತ್ತೆ ಅಂತ ನೋಡೋಣ. ಓಕೆ, ಸೊ ಎಸ್, ನೋಡೋಣವಾ ಯಾವ ಒಂದು ಮೆಸೇಜ್ ಇದೆ ನಿಮಗೆ. 3 ಕಾರ್ಡ್ಸ್ ಇದಾವೆ ಇಲ್ಲಿ, 1 2 3. ಓಕೆನಾ, 1 ಕಾರ್ಡ್ನ ಸೆಲೆಕ್ಟ್ ಮಾಡಿ. ಎಸ್ ನೋನಾ ನೋಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ರಿಲ್ಯಾಕ್ಸ್. ಆ ವ್ಯಕ್ತಿನ ನೆನೆಸ್ಕೊಳ್ತಿದ್ದೀರಾ? ಎಸ್, ಥ್ಯಾಂಕ್ ಯು. ಓ ಮೈ ಗಾಡ್, ಕಂಗ್ರ್ಯಾಚುಲೇಷನ್ಸ್. ಯಾರು ಫಸ್ಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ? ಓಕೆ, ಹೌದು, ಬರ್ತಾರೆ. ಅಥವಾ ನೀವು ಏನು ಥಿಂಕ್ ಮಾಡಿದ್ದೀರಾ, ಈ ವ್ಯಕ್ತಿ ಜೊತೆ ಮದುವೆ ಆಗುತ್ತಾ ಇಲ್ವಾ? ಆಗುತ್ತೆ. ನಿಮ್ದೊಂದು ಫ್ಯಾಮಿಲಿ ಕ್ರಿಯೇಟ್ ಆಗುತ್ತೆ, ಸೆಲೆಬ್ರೇಷನ್ಸ್ ನಡೆಯುತ್ತೆ. ಕಂಗ್ರ್ಯಾಚುಲೇಷನ್ಸ್. ಎಸ್ ಅಂತ ಬಂದಿದೆ ಈ ಕಾರ್ಡ್ ಸೆಲೆಕ್ಟ್ ಮಾಡಿರೋರು. ಯಾರು ನೆಕ್ಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ? ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ. ಓಕೆನಾ, ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಬದಲಾವಣೆ ಅಂತೂ ಇದೆ ನಿಮ್ಮ ಲೈಫಲ್ಲಿ. ಓಕೆನಾ, ನಿಮ್ಮ ಪ್ರೀತಿ ಹೀಲ್ ಆಗಬೇಕಾಗಿದೆ ಇಲ್ಲಿ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಒಂದು ಕರ್ಮ ನಿಮ್ಮನ್ನ ಲಾಕ್ ಮಾಡಿದೆ ಅಂತ ಇಲ್ಲಿ ಹೇಳ್ತಿದೆ. ಓಕೆನಾ, ಸೊ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಅವರು ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಕೊಡೋಕೆ ಆಗ್ದಿರಾ, ನಿಮ್ಮ ಜೊತೆ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡೋಕ್ಕಾಗ್ದಿರಾ ದೂರ ಆಗಿದ್ದಾರೆ. ಅವರ ಮನಸ್ಸಿನಲ್ಲಿ ನೀವು ಅವ್ರಿಗೆ ಬೇಕಾದಷ್ಟು ಒಂದು ಕೇರ್ ಕೊಟ್ಟಿಲ್ಲ, ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ರಿವರ್ಸ್ ಬಂದಿದೆ ಅಲ್ವಾ? ಸೊ ಅವರು ನಿಮ್ಮ ಹತ್ರ ಕಂಫರ್ಟ್ ಸಿಗುತ್ತೆ, ಹ್ಯಾಪಿನೆಸ್ ಸಿಗುತ್ತೆ, ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಒಂದು ಆಲೋಚನೆ ಬಂದಾಗ ಅವರು ನಿಮ್ಮ ಕಡೆ ಬರೋ ಚಾನ್ಸ್ ಇದೆ. 3 ಅಂತ ಬಂದಿದೆ ಇಲ್ಲಿ. ಥರ್ಡ್ ಪಾರ್ಟಿ ರಿಮೂವ್ ಆದ್ರೂ ಬರ್ತಾರೆ ಅಂತ ಅಂದ್ಬಿಟ್ಟು. ಇವಾಗ ಅವರು ಏನು ಒಂದು 3ನೇ ವ್ಯಕ್ತಿ ಜೊತೆ ಇದ್ದಾರೆ, ಅವರ ಜೊತೆ ಗಲಾಟೆ ಆಗಿ ವಾಪಸ್ ಬರ್ಬೋದು ನಿಮ್ಮ ಕಡೆ, ಮತ್ತೆ ನಿಮ್ಮ ಜೊತೆ ನಿಮ್ಮ ಮಕ್ಕಳ ಫ್ಯಾಮಿಲಿ ಜೊತೆ ಇರ್ಬೋದು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಎಸ್ ಅಂತ ಬಂದಿದೆ. ಇದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಬಂದಿದೆ. ಇದು ಅಷ್ಟೇ, ಮೇ ಬಿ ಬರ್ಬೋದು ಅಂತ ಬಂದಿದೆ. ಜವಾಬ್ದಾರಿಗಳಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಇವರು, ಫ್ಯಾಮಿಲಿಗಾಗಿ ನಿಮ್ಗಾಗಿ ಬರ್ತಾರೆ. ಇವರು ಸ್ವಲ್ಪ ಅರ್ಥ ಮಾಡಿಕೊಂಡು ಜೀವನದ ಬಗ್ಗೆ ಬರ್ತಾರೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.